ಸಂಡೇ ಸ್ಪೆಷಲ್ಲು ಕಾಟ್ಲಾ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಲ್ಲೇ ಇದೆ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು 3 ಟೊಮೊಟೊ. ಇದು ಸಾಂಬಾರು ಒಗ್ಗರಣೆಗೆ. ಇವಾಗ ಫಸ್ಟು ಇದು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡೋಣ. ಈಗ ಮಸಾಲೆ ಫಸ್ಟ್ ಫ್ರೈ ಮಾಡ್ಕೋಬೇಕು, ಎಲ್ಲ ರುಬ್ಬೋ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಕೆ 2 ಸ್ಪೂನಷ್ಟು ಎಣ್ಣೆ. ಇದು ಬಾಣಲಿ ಬಿಸಿಯಾಗಿದೆ. 1-2 ಸ್ಪೂನಷ್ಟು ಎಣ್ಣೆ ಹಾಕಬೇಕು ಮಸಾಲೆ ಫ್ರೈ ಮಾಡೋಕ್ಕೆ. ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಹುಣಸೆಹಣ್ಣು ನೆನೆಸ್ಕೋಬೇಕು. ಎರಡು kg ಮೀನಿಗೆ ಇಷ್ಟು ಮಸಾಲೆ ಬೇಕಾಗುತ್ತೆ. ಮಸಾಲೆ ಹುರಿದಾಗಿದೆ. ಸ್ವಲ್ಪ ಸೈಡಲ್ಲಿ ಇಡಬೇಕು. ಸ್ವಲ್ಪ ಆರಬೇಕಿದೆ. ಆರಿದ್ಮೇಲೆ ರುಬ್ಕೋಬೇಕಿದೆ. ಆರಿದೆ, ರುಬ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಬಾಗಿದೆ. ನೈಸಿಗಿರ್ಬೇಕು ಮಸಾಲೆ ಯಾವತ್ತು. ಒಗ್ಗರಣೆ ಹಾಕೋಣ ಬನ್ನಿ. ಪಾತ್ರ ಕಾಯ್ತಿದ್ದೆ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಮೀನು ಸಾಂಬಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ ದಪ್ಪ ದಪ್ಪ ಹಚ್ಕೋಬೇಕು. ಮತ್ತು ಕರ್ಬೇವಿನ ಸೊಪ್ಪು ಹಿಂಗೆ ಇರಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರೋದು ಮೀನು ಸಾರು. ಕಾಯ್ದಿದೆ, ಇದು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗೈತೆ. ಈಗ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಹಾಕೊಂಡ ಇದು ಸಾಂಬಾರು ಪೌಡ್ರ್. ಇದು ಒಂದು 3 ಸ್ಪೂನ್ 4 ಸ್ಪೂನು, ಒಂದು 2 kgಗೆ ಸಾಂಬಾರು ಪೌಡ್ರ್ ಹಾಕೋಬೇಕು. ಅವಾಗ ಸಾಂಬಾರು ಟೇಸ್ಟ್ ಬರುತ್ತೆ. ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು. ನೀರು ಎಷ್ಟು ಗಟ್ಟಿ ಇಡ್ಬೇಕು, ತೆಳ್ಳಗಬೇಕು. ಮೀನು ಸಾರು ಸ್ವಲ್ಪ ಗಟ್ಟಿಗಿದ್ರೇ ಚೆಂದ. ಮುದ್ದೆ ಗಿದ್ದೆಗೆಲ್ಲ ತಿನ್ನೋದು ಚೆನ್ನಾಗಿರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಇದಕ್ಕೆ ನಿಂಬೆಹಣ್ಣು ಇದು ಹುಣಸೆಹಣ್ಣು ರಸ ಹಾಕಿ ಆಮೇಲಿಂದ ಇದಾಕಬೇಕು, ಮೀನು ಹಾಕಬೇಕು. ಅದೇ ಈಗ ಹುಣಸೆಹಣ್ಣು ಹುಳಿ ಹಾಕೋಬೇಕು. ಕೈಯಲ್ಲಂಗೆಲ್ಲ ಮಾಡಬಾರ್ದು. ಹುಣಸೆ ಹುಳಿ ಹಾಕಾಯ್ತು. ಈಗ ಸ್ವಲ್ಪ ಕುದಿಬೇಕು. ಕುದ್ಮೇಲೆ ಆಮೇಲಿಂದ ಮೀನು ಹಾಕ್ಬೇಕಿದೆ. ಸಾಂಬಾರು ಕುದಿತಾ ಇದೆ. ಇವಾಗ ಮೀನು ಹಾಕೋಬಿಡೋಣ ಒಂದೊಂದಾಗಿ. ಮುಚ್ಚಿಬಿಡೋಣ. ಈಗ ಒಂದು 5 ನಿಮಿಷ ಬೆಂದರೆ ಸಾಕು. ಬೆಂದಿರುತ್ತೆ. ಆಮೇಲೆ ಆಫ್ ಮಾಡ್ಬಿಡೋಣ. ಸಾಂಬಾರು ಕುದಿತಾ ಇದೆ. ಕಂಪ್ಲೀಟ್ ಆಗಿದೆ ಸಾಂಬಾರು. ಸ್ಟವ್ ಆಫ್ ಮಾಡ್ಕೊಂಡು
ಇಲ್ಲಿ ನೋಡಿ ಹಾಕ್ತೀನಿ. ಸರ್ ಸಾಂಬಾರು ರೆಡಿಯಾಗಿದೆ. ಭಾನುವಾರ ಸ್ಪೆಷಲ್ ಊಟ.